ಈಗಷ್ಟೇ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದ್ದು ಇಡೀ ರಾಜ್ಯಕ್ಕೆ ಟಾಪರ್ ಆದಂತಹ ಧನುಷ್ ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಧನುಷ್ ಅವರ ಓದಿನ ತಯಾರಿ ಯಾವ ರೀತಿ ಇತ್ತು, ಪೋಷಕರು ಯಾವ ರೀತಿ ಸಪೋರ್ಟಿವ್ ಆಗಿದ್ರು, ಈ ಒಂದು ವಿಚಾರ ಅವರಿಗೆ ಎಷ್ಟು ಸಂತಸವನ್ನ ತಂದ್ಕೊಟ್ಟಿದೆ ಅಂತ ಸ್ವತಃ ಧನುಷ್ ಅವರ ತಂದೆ ತಾಯಿ ಇದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಮೊದಲಿಗೆ ಕಂಗ್ರಾಚುಲೇಷನ್, ನಿಮ್ಮ ಮಗ ಟಾಪರ್. ಕೇಳಿದಾಗ ಏನ್ ಅನಿಸ್ತು? ತುಂಬಾ ಎಕ್ಸೈಟ್ ಆಯ್ತು. ಮೊದಲು ನಂಬಕ್ಕೆ ಆಗ್ಲಿಲ್ಲ. ಪದೇ ಪದೇ ಚೆಕ್ ಮಾಡಿದ್ವಿ, ಎಲ್ಲ ಬೇರೆ ಬೇರೆ ವೆಬ್ಸೈಟ್ಸ್ ಓಪನ್ ಮಾಡಿ, ಬ್ರೌಸರ್ಸ್ ಓಪನ್ ಮಾಡಿ ಅದೇನಾ ಕರೆಕ್ಟಾ ಅಂತ. ಆಮೇಲೆ ನ್ಯೂಸ್ ನಲ್ಲಿ ಫ್ಲಾಶ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಹೆಸರು. ಅವಾಗ ಕನ್ಫರ್ಮ್ ಆಯ್ತು. ಇನ್ನೂ ಒಂಥರ ಸಿಂಕ್ ಆಗ್ತಾ ಇದೆ. ಹೌದು, ಇಷ್ಟೊಂದು ಫುಲ್ ಮಾರ್ಕ್ಸ್ ತಗೊಂಡಿದ್ದಾನೆ ಅಂತ. ತುಂಬಾನೇ ಐ ಆಮ್ ವೆರಿ ಹ್ಯಾಪಿ. ಸರ್, SSLC ಎಕ್ಸಾಮ್ ಅಂದಾಗ ಪ್ರಿಪರೇಷನ್ ಇರುತ್ತೆ. ಯಾವ ರೀತಿ ಪ್ರಿಪೇರ್ ಆಗ್ತಿದ್ದ, ಯಾವ ರೀತಿ ಓದಿಗಾಗಿ ಟೈಮ್ ಎತ್ತಿಡ್ತಿದ್ದ? ಸೊ ಡೆಡಿಕೇಶನ್ ಇದೆಲ್ಲ ಮ್ಯಾಟರ್ ಆಗುತ್ತೆ. ಏಕಾಏಕಿ ರಾಜ್ಯಕ್ಕೆ ರ್ಯಾಂಕ್ ಬರೋದು ಅಷ್ಟು ಈಸಿ ಅಲ್ಲ. ಸೊ ಯಾವ ರೀತಿ ತಯಾರಿ ಮಾಡ್ಕೊಳ್ತಿದ್ದ ಅವನು? ಅವನು ಹೈಸ್ಕೂಲ್ಗೆ ಬಂದ ತಕ್ಷಣ ಇಂಡಿಪೆಂಡೆಂಟ್ ಆಗ್ಬಿಟ್ಟ. ನಾನಾಗ್ಲಿ ಅವಳಾಗ್ಲಿ ಕೂತ್ಕೊಂಡು ಪಕ್ಕ ಹೇಳ್ಕೊಡೋದು ಅವೆಲ್ಲ ಅವಶ್ಯಕತೆನೇ ಇರಲಿಲ್ಲ. ತುಂಬಾ ಇಂಡಿಪೆಂಡೆಂಟ್ ಆಗಿದ್ದ. ಸೆಕೆಂಡ್, ಸ್ಕೂಲ್ಸ್ ಅಲ್ಲಿ ಟ್ಯೂಷನ್ಸ್ ಅಲ್ಲಿ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ರು, ಅದನ್ನ ಅವನು ಫಾಲೋ ಮಾಡೋನು. ಮೂರನೇದು, ಅವನು ಬರೀ ಟೆಕ್ಸ್ಟ್ ಬುಕ್ ಅಷ್ಟೇ ಓದ್ದೆ, ಅದೇ ಟೆಕ್ಸ್ಟ್ ಬುಕ್ ಅದೇ ಇದರಲ್ಲಿ ಸಬ್ಜೆಕ್ಟ್ ಅಲ್ಲಿ ಬೇರೆ ಬೇರೆ ರೀತಿ ಹೇಗೆ ಆನ್ಸರ್ ಮಾಡಬಹುದು, ಹೆಂಗೆ ಕ್ವಶನ್ ಅಟೆಂಪ್ಟ್ ಮಾಡಬಹುದು, ಹೆಂಗೆ ಅಡ್ರೆಸ್ ಮಾಡಬಹುದು ಅನ್ನೋದನ್ನು ಬಹಳ ಚೆನ್ನಾಗಿ ತಿಳ್ಕೊತಾ ಇದ್ದ. ಮತ್ತೆ ಕಷ್ಟಪಡ್ತಾ ಇದ್ದ. ಬೆಳಗ್ಗೆ ಬೇಗ ಹೇಳೋನು, ರಾತ್ರಿ 12 ಗಂಟೆವರೆಗೂ ಓದವನು. ನಾವೇ ಹೇಳ್ತಾ ಇದ್ವಿ ಮಲ್ಕೊಳಪ್ಪ ಸಾಕು ಅಂತ. ಬಟ್ ಆದ್ರೂ ಅವನು ಇಲ್ಲ ಇದೊಂದು ಮುಗಿಸ್ಬಿಡ್ತೀನಿ, ಅದೊಂದು ಮಾಡ್ಬಿಡ್ತೀನಿ, ಇದೊಂದು ಆಗೋದ್ರೆ ಇವತ್ತು ನಾನು ಆರಾಮಾಗಿ ಮಲ್ಕೋಬಹುದು ಅಂತ ಆ ಥರ ಒಂದು ಮೈಂಡ್ ಸೆಟ್ ಇತ್ತು ಅವನಿಗೆ. ನಮ್ಮ ಕಡೆಯಿಂದ ಪ್ರೆಷರ್ ಕಮ್ಮಿನೇ ಇತ್ತು, ಪರವಾಗಿಲ್ಲ ಮಲ್ಕೋ, ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂತ ಹೇಳ್ತಾ ಇದ್ವಿ. ಅದು ಅವನ ಕಡೆಯಿಂದಾನೇ ನನ್ಗೆ ಇಷ್ಟು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅನ್ಸುತ್ತೆ. ಅಂಡ್ ಅವನು ತುಂಬಾ ಪ್ರೆಷರ್ ತಗೊಂಡು ಹಂಗೆ ಹಿಂಗೆ ಅಂತ ಏನಿರಲಿಲ್ಲ. ಆರಾಮಾಗಿ ಟೈಮ್ ಚೆನ್ನಾಗಿ ಮ್ಯಾನೇಜ್ ಮಾಡ್ದ, ಪ್ರೆಷರ್ ಚೆನ್ನಾಗಿ ಮ್ಯಾನೇಜ್ ಮಾಡ್ದ. ಹಾಗೆ ಕಾಮ್ ಆಗಿದ್ದೆ, ಟೈಮ್ ಓದಿಗಂತ ಎತ್ತಿಡ್ತಿದ್ದ. ಒಳ್ಳೆ ಸ್ಕೋರ್ ತೆಗಿತಾನಂತ ಒಂದು ಅಂದಾಜ್ ಮಾಡಿದ್ರಿ ಅನ್ಸುತ್ತೆ. ಟಾಪರ್ ಅದ್ ಅಂದಾಜ್ ಮಾಡಿದ್ರಾ? ಖಂಡಿತ ಇಲ್ಲ ಮೇಡಮ್. ನಾನು ಇವಳು ಮಾತಾಡ್ಕೊಂಡ್ವಿ, ಒಂದು ಒಳ್ಳೆ ಸ್ಕೋರ್ ಬಂದ್ರೆ ಅವ್ನಿಗೆ ಇರೋ ಇನ್ಸ್ಟಿಟ್ಯೂಟ್ ಅಲ್ಲೆಲ್ಲ ಸಿಗುತ್ತೆ, ಆಮೇಲೆ ಏನು ತೊಂದರೆ ಆಗಲ್ಲ ಅಂತ. 600+ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ 625 ಬರುತ್ತೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ದಿಸ್ ಇಸ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಸರ್, ಪ್ರತಿಯೊಂದು ಎಕ್ಸಾಮ್ ಅಟೆಂಡ್ ಆಗಿ ಬಂದಾಗ ನಿಮ್ ಜೊತೆ ಏನಾದ್ರು ಡಿಸ್ಕಸ್ ಮಾಡ್ತಿದ್ನಾ? ಎಕ್ಸಾಮ್ ಹೆಂಗಾಯ್ತು, ಯಾವ ಕ್ವಶನ್ ಡಿಫಿಕಲ್ಟ್ ಆಗಿತ್ತು ಅಥವಾ ಈಸಿ ಆಗಿತ್ತ, ಈ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತಿದ್ನಾ? ನನಗೆ ಕೇಳೋ ಹವ್ಯಾಸ ಇದೆ. ನಾನು ಆಫೀಸಿಂದ ಬಂದ ತಕ್ಷಣ ಫಸ್ಟ್ ಧನುಷ್ ಹೇಗ್ ಮಾಡಿದ್ಯಪ್ಪ, ಇವತ್ತೇನ್ ಮಾಡಿದೆ, ಎಷ್ಟು ಬಿಟ್ಟೆ, ಏನು ಅಂತ ಕೇಳ್ತಾ ಇದ್ದೆ. ಅವನು ಇಲ್ಲ ಅಣ್ಣ ಇವತ್ತು ಚೆನ್ನಾಗಿ ಮಾಡಿದೀನಿ, ಇದೊಂದು ಸ್ವಲ್ಪ ಡೌಟ್ ಇದೆ, ಇದು ಈ ತರ ಬರ್ದಿದ್ದೀನಿ, ಬಟ್ 2 ತರ ಆನ್ಸರ್ ಬರ್ಬೋದು, ಇದು ಆ ತರ ಎಲ್ಲ ಹೇಳೋನು. ನಮ್ಗೆ ಹೋಗ್ಲಿ ಬಿಡು, ಪರವಾಗಿಲ್ಲ, 1-2 ಮಾರ್ಕ್ ಅಲ್ವಾ, ಯು ವಿಲ್ ಸ್ಟಿಲ್ ಗೆಟ್ ಗುಡ್, ಒಂದು 610+ ಬರ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಇಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಮತ್ತೆ ಯಾವಾಗ್ಲೂ ಹೇಳ್ತಾ ಇದ್ವಿ, ಹ್ಯಾಂಡ್ ರೈಟಿಂಗ್ ನೋಡಪ್ಪ, ನಿನಗೆ ಅರ್ಥ ಆಗೋ ತರ ಬರೆದ್ರೆ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ರಿವ್ಯೂ ಮಾಡ್ತಾರೆ, ವ್ಯಾಲ್ಯೂಯೇಟ್ ಮಾಡ್ತಾರಲ್ಲ, ವ್ಯಾಲ್ಯೂಯೇಟರ್ಸ್ಗೆ ಅರ್ಥ ಆಗೋ ತರ ಬರೀಬೇಕು, ಅದು ಇಂಪಾರ್ಟೆಂಟ್, ನೀಟಾಗಿ ನಿಧಾನವಾಗಿ ಮಾಡು ಅಂತ ಹೇಳ್ತಾ ಇದ್ವಿ. ಅದು ಬಹಳ ಹೆಲ್ಪ್ ಆಗಿದೆ. ಮೇಡಮ್, ಮನೇಲಿ ಇದ್ದಾಗ ಧನುಷ್ ಮೊಬೈಲ್ ಯೂಸ್ ಮಾಡ್ತಿದ್ನಾ ಬೇರೆ ಮಕ್ಕಳ ತರ? ಮೊಬೈಲ್ ಯೂಸ್ ಮಾಡ್ಕೊಂಡು ಓದ್ಕೊಂಡು ಆ ತರ? ಮೊಬೈಲ್ ಯೂಸೇಜ್ ಮೇಡಮ್, ಹಿ ವಾಸ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ. ದಟ್ ವಾಸ್ ಅಂದ್ರೆ ಒಂಥರ ನಾವೇನು ಅದನ್ನ ಚೆಕ್ ಮಾಡಲಿಲ್ಲ, ಬಟ್ ಹೇಳಿದ್ವಿ. ಅದ್ ಮಾತ್ರ ತುಂಬಾ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಅವೇ ಯುವರ್ ಇದು, ಬೇಡ, ಅದು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಆಮೇಲೆ ಫೋಕಸ್ ಹೊಟ್ಟೋಗತ್ತೆ ಅಂತ. ಮೊಬೈಲ್ ವಾಸ್ ಓನ್ಲಿ ಯೂಸ್ ಟು ಡಿಸ್ಕಸ್ ವಿತ್ ಫ್ರೆಂಡ್ಸ್, ಏನಾದ್ರೂ ಆನ್ಸರ್ ಸ್ಕ್ರಿಪ್ಟ್ ಇದಾಗಿ. ಕ್ವಶನ್ ಅಂದ್ರೆ ಈಗಿನ ಮಕ್ಕಳಿಗೆ ಮೊಬೈಲ್ ಗೀಳೆ ಇರುತ್ತೆ, ಓದಂತ ಹೇಳಿನೇ ಎತ್ತಿಟ್ಕೊಂಡಿರ್ತಾರೆ. ಇನ್ನು ಒಂದಿಷ್ಟು ಜನ ಟು ಸ್ಮಾರ್ಟ್ ಅಂತ ಹೇಳ್ಬೋದು, ಓದ್ಕೊಂಡೆ ಮೊಬೈಲ್ ಯೂಸ್ ಮಾಡ್ಕೊಂಡೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು. ಇಲ್ಲ, ಹಿ ವಾಸ್ ಯೂಸಿಂಗ್ ಮೊಬೈಲ್. ನಾನು ಕಂಪ್ಲೀಟ್ ಆಗಿ ಇಲ್ವೇ ಇಲ್ಲ ಅಂತ ಹೇಳಲ್ಲ ನಾನು. ಮೋಸ್ಟ್ಲಿ ಇಟ್ ವಾಸ್ ಯೂಸ್ ಟು ಡಿಸ್ಕಷನ್ ವಿತ್ ಫ್ರೆಂಡ್ಸ್ ಫಾರ್ ಆನ್ಸರ್ಸ್ ಆರ್ ಸಮಥಿಂಗ್ ಲೈಕ್ ದಟ್ ರಿಲೇಟೆಡ್ ಟು ದಟ್ ಸ್ಟಡೀಸ್. ಒಂದೊಂದ್ಸತಿ ಸುಮ್ಮನೆ ಯೂಸ್ ಮಾಡೋನೇನೋ, ಬಟ್ ನಾವು ತುಂಬಾ ಆ ತರ ಚೆಕ್ ಮಾಡ್ತಿಲ್ಲ. ಬಟ್ ಐ ಹ್ಯಾಡ್ ದ ಕಾನ್ಫಿಡೆನ್ಸ್ ದಟ್ ಹಿ ಈಸ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ. ಅದೊಂದು ಮಾತ್ರ ನಾವು ಹೇಳಿದ್ವಿ, ಸೋಷಿಯಲ್ ಮೀಡಿಯಾನಲ್ಲಿ ದಯವಿಟ್ಟು ಇರಬೇಡ, ತುಂಬಾ ಫೋಕಸ್ ಹೊಟ್ಟೋಗತ್ತೆ ಅಂತ. ದಟ್ ಹಿ ಹ್ಯಾಸ್ ಸ್ಟ್ರಿಕ್ಟ್ಲಿ ಫಾಲೋಡ್. ಓಕೆ, ಈ ಒಂದು ವಿಚಾರ ನಿಮ್ಮ ಕುಟುಂಬ ವರ್ಗದಲ್ಲಿ, ನಿಮ್ ರಿಲೇಟಿವ್ಸ್, ಅಜ್ಜಿ ಬಂದು ಅಪ್ಕೊಂಡ್ರು, ಮುತ್ಕೊಟ್ರು, ಒಳ್ಳೆ ಸ್ಕೋರ್ ತೆಗ್ದಿದ್ಯಾ ಅಂತ, ಸೊ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಅಯ್ಯೋ, ಈಗಿನ್ನೂ ಸ್ಟಾರ್ಟ್ ಆಗಿದೆ ಸೆಲೆಬ್ರೇಷನ್ಸ್ ವಿತ್ ಆಲ್ ಆಫ್ ಯು. ನೋಡ್ಬೇಕು ಮೇಡಮ್, ನೋಡೋಣ. ಐ ಮೀನ್ ವಿ ಹ್ಯಾವ್ ನಾಟ್ ಸ್ಟಿಲ್ ಡಿಸ್ಕಸ್ಡ್ ಆರ್ ಡಿಸೈಡೆಡ್ ಅಬೌಟ್. ಒಳ್ಳೆ ಮಾರ್ಕ್ಸ್ ಬಂದ್ರೆ ಎಲ್ಲರೂ ಮೇ ಬಿ ಫಾರ್ ಅ ಡಿನ್ನರ್ ಆರ್ ಅ ಲಂಚ್ ಓವರ್ ದ ವೀಕೆಂಡ್ ಅಂತ ಆ ತರ ಅನ್ಕೊಂಡಿದ್ವಿ ಅಷ್ಟೇನೆ. ಸರ್, ಆಗ್ಲೇ ಧನುಷ್ಗೂ ಇದೇ ಕ್ವಶನ್ ಕೇಳಿದೆ. ಅವನ ಜೊತೆ ಎಕ್ಸಾಮ್ ಬರೆದಂತವರು ಒಂದಿಷ್ಟು ಜನ ಫೇಲ್ ಆಗಿದ್ದಾರೆ, ಅಥವಾ ಇನ್ ಫ್ಯೂಚರ್ ಪ್ರಿಪೇರ್ ಆಗುವಂತಹ SSLC ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತಹ ಸ್ಟೂಡೆಂಟ್ಗೆ ಆಸ್ ಅ ಪೇರೆಂಟ್ಸ್ ಆಗಿ ಯಾವ ರೀತಿ ಸಾಥ್ ಕೊಡಬಹುದಂತ ಹಿಂಟ್ ಕೊಡ್ತೀರಾ?
ಒಂದು ಇದನ್ನ ಪ್ರೆಷರ್ ಅಂತ ತಗೊಂಡು ಓದಬೇಡಿ, ಎಂಜಾಯ್ ಮಾಡಬೇಕು. ಅದೇ ಧನುಷ್ ಅದೇ ಮಾಡ್ತಾ ಇದ್ದ. ಹಿ ಯೂಸ್ ಟು ಎಂಜಾಯ್ ದ ಸ್ಟಡೀಸ್. ಅವನಿಗೆ ಖುಷಿಯಾಗಿ ಮಾಡೋನು. ಸೆಕೆಂಡ್ ಪೇರೆಂಟ್ಸ್ಗೂ ಅಷ್ಟೇನೆ, ಅಷ್ಟೇ ತಗೋ ಇಷ್ಟೇ ತಗೋ ನೀ ಇಷ್ಟು ತಗೊಳ್ಳೇಬೇಕು ಆ ಥರ ಪ್ರೆಷರ್ ಹಾಕೋದು ಬೇಡ ಮಕ್ಕಳ ಮೇಲೆ. ಒಬ್ಬೊಬ್ರು ಮಕ್ಕಳದು ಒಂದೊಂಥರ ಮನಸ್ಥಿತಿ ಇರುತ್ತೆ, ಒಬ್ಬೊಬ್ರು ಮಕ್ಕಳದು ಒಂದೊಂಥರ ಕೇಪಬಿಲಿಟಿ ಇರುತ್ತೆ. ನಾವು ಆಸ್ ಪೇರೆಂಟ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಏನು ಮುಖ್ಯ ಅಂದರೆ ದಿ ಶುಡ್ ಬಿ ಗುಡ್ ಪೀಪಲ್. ದಟ್ ಇಸ್ ವಾಟ್ ವಿ ಶುಡ್ ಗೈಡ್ ದೆಮ್. ಮಾರ್ಕ್ಸ್ ತಗೊಳ್ಬೇಕಾದ್ರೆ ಅವರು ಫೋಕಸ್ ಮಾಡಬೇಕು. ಮಾರ್ಕ್ಸ್ ತಗೊಳ್ಳೋದು ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ನಾಲೆಡ್ಜ್. ಅದು ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ಹೇಗೆ ಬರೀತಾರೆ, ಅದ್ರ ಬಗ್ಗೆ ಅವ್ರು ಗಮನ ಕೊಡಬೇಕು. ಅದು ಕೊಟ್ಟರೆ, ನಾನು ಅದಕ್ಕೆ ಯಾವಾಗಲೂ ಮುಂಚೆಯಿಂದ ಹೇಳ್ತಾ ಇದ್ದೆ, ಅದು ಮಾಡಿದ್ರೆ ನೀವು ಇವ್ಯಾಲ್ಯೂಟರ್ಸ್ ಮೈಂಡ್ ಸೆಟ್ ಇಂದ ನೋಡಬೇಕು. ಪಾಪ ಸಾವಿರಾರು ಕರೆಕ್ಷನ್ಸ್ ದಿನ ಮಾಡಬೇಕಾಗತ್ತೆ ಅವರು. ನಾವು ಅವ್ರಿಗೆ ಹೇಗೆ ಸಹಾಯ ಮಾಡ್ಬೋದು, ನಮ್ಮ ಪೇಪರ್ ಹೇಗೆ ಸಿಂಪಲ್ ಮಾಡ್ಬೋದು ಅನ್ನೋದನ್ನ ಅವ್ರು ಯೋಚನೆ ಮಾಡಿದ್ರೆ ಖಂಡಿತ ಎಲ್ಲ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಥ್ಯಾಂಕ್ ಯು. ನೋಡಿದ್ರಲ್ಲ, ಧನುಷ್ ಓದಿಗಂತ ಸಮಯ ಎತ್ತಿಡ್ತಿದ್ದ, ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತಿದ್ದ. ಬಹುತೇಕ ಫ್ಯಾಮಿಲಿಗಳು ಓದಬೇಕಾದ್ರೆ ಸಾಥ್ ಕೊಡಬೇಕು, ಮಕ್ಕಳು ಯಾವ ರೀತಿ ಎಕ್ಸಾಮ್ ಅಟೆಂಡ್ ಮಾಡಿದ್ರು, ಏನೆಲ್ಲ ಕ್ವಶನ್ಸ್ ಇದ್ವು, ಈ ಎಲ್ಲದರ ಬಗ್ಗೆನೂ ಆಫ್ಟರ್ ಎಕ್ಸಾಮ್ ನಾವು ಡಿಸ್ಕಸ್ ಮಾಡ್ತಿದ್ವಿ ಅನ್ನೋ ಮಾಹಿತಿ ಕೂಡ ಧನುಷ್ ಪೋಷಕರು ಕೊಟ್ಟಿರುವಂತದ್ದು. ಒಟ್ಟಾರೆ ಧನುಷ್ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.